ಶ್ರೀರಸ್ತು ಶುಭಮಸ್ತು ಶ್ರೀರಸ್ತು ಶುಭಮಸ್ತು. ರವಿ 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 ಹೇಳ ರವಿ ಹೇಳು ರವಿ. ಏನಕ್ಕ ಯಾಕೆ ಬದಲಾವಣೆ? ಹ ಯಾವ ಬದಲಾವಣೆ? ಇಲ್ಲಿ ಯಾಕೆ ಬಂದು ಮಲಗಿದ್ಯಾ? ನಿನ್ ಜಾಗಕ್ಕೆ ಹೋಗಿ ಮಲ್ಗು. ಸಾರಿ ಕಣೆ ಅಕ್ಕ, ಇದು ನೀನು ಮಲ್ಗೋ ಜಾಗನೇ. ನೀನು ಇನ್ನೂ ಬಂದಿರಲಿಲ್ವಲ್ಲ, ಅದಕ್ಕೆ ನಾನು ಸುಮ್ಮನೆ ಮಲ್ಕೊಂಡೆ. ಸಾರಿ. ಇವತ್ತಿಂದ ಒಂದು ಬದಲಾವಣೆ ಮಾಡ್ಕೊಳ್ಳೋಣ. ಏನು? ದಿವಾನ ಅಲ್ಲೇ ಇದೆ, ಹಾಸಿಗೆ ಮೇಲೆ ಹಾಗೆ ನೀನು ತಲೆ ಕೊಟ್ಟು ಮಲಗಿದ್ರೆ ನೆಮ್ಮದಿಯಾಗಿ ಸುಖವಾಗಿ ನಿದ್ರಾದೇವಿ ನಿನ್ನ ಮೈ ಮೇಲೆ ಆವರಿಸ್ಕೊಂಡ್ಬಿಡ್ತಾಳೆ. ನನಗೆ ಈ ಚಾಪೆ ಬಿಟ್ಟು ಯಾವ ಅರಮನೆ ಸುಪ್ಪತ್ತಿಗೆ ಮೇಲೆ ಮಲಗಿಸಿದ್ರು ನಿದ್ದೆ ಅಂತೂ ಬರಲ್ಲ. ಈ ಚಾಪೆ ಮೇಲೆ ಮಲಗಿದ್ರೇ ನನಗೆ ನೆಮ್ಮದಿ ನಿದ್ದೆ ಎಲ್ಲ ಮೊದಲಿಂದನೂ. ನಿನಗೆ ಗೊತ್ತಲ್ವೋ? ಜಾಣ ಮರಿ ಅಲ್ವಾ ನೀನು? ಹೋಗು, ಒಂದು ಕೆಲಸ ಮಾಡು, ನೀನೇ ಅಲ್ಲಿ ಮಲ್ಕೋ. ಏನೋ ಹಾಗೆ ನೋಡ್ತಿದ್ಯಾ? ಏನೋ ಹೊಸದು ಹೇಳ್ದಾಗೆ. ಹೇಳಿದ್ ಕೇಳಿಸ್ಲಿಲ್ವಾ? ಹೇಳು, ಹೋಗಲ್ಲಿ ಮಲ್ಕೋ. ತಗೋ ಹೇಳು ರವಿ, ನಾನು ಬೇಗ ಮಲಗಬೇಕು, ಬೆಳಗ್ಗೆ ಬೇಗ ಬೇರೆ ಹೇಳ್ಬೇಕು. ಹೋಗೋ. ಏನು ಗಂಟು ಸಿಕ್ತಾ? ಸಿಕ್ಕಿದ್ದಲ್ಲ, ಕಂಡಿದ್ದು. ಅದೇನು ಅಂತ ನೇರವಾಗಿ ಹೇಳು. ಅಲ್ರಿ, ಎಲ್ಲರೂ ಒಂದು ವರ್ಷ ಮುಂದಿನ ಯೋಚನೆ ಮಾಡಿದ್ರೆ ಇವಳು ಒಂದು ವರ್ಷ ಹಿಂದಿನ ಯೋಚನೆ ಮಾಡ್ತಾಳಲ್ರಿ. ಗಂಡನ ಮನೇಲಿ ಒಂದು ವರ್ಷ ಸುಖವಾಗಿದ್ದು ಈಗ ತಲೆ ಕೆಟ್ಟಿ ತವ್ರ ಮನೆಗೆ ಬಂದು ಕೂತಿದ್ದಾಳೆ. ಅವ್ರ ತಮ್ಮನ್ನ ಇದು ನಾನು ಮಲ್ಕೊಳ್ಳೋ ಜಾಗ ಕಣೋ, ನಿನ್ನ ಮಾಮೂಲಿ ಜಾಗಕ್ಕೆ ಹೋಗು ಅಂತ ಹೇಳ್ತಾಳೆ. ಬಡವ್ರ ಮನೇಲಿ ಹುಟ್ಟಿದ್ರು ಶ್ರೀಮಂತ ಹುಡುಗನ ಕೈ ಹಿಡ್ದಿದ್ದಾಳೆ ಅಂತ ನಮ್ಮ ನೆಂಟ್ರಸ್ತಲ್ಲ ಅವಳು ಗುಣಗಾನ ಮಾಡಿದ್ದು. ಕೆಸರಲ್ಲಿ ಹುಟ್ಟಿದ ಕಮಲ ಏನು ಅದೃಷ್ಟ ಮಾಡಿದ್ಲು ಅಂತ ಹೊಗಳಿದ್ದು. ಈಗ ನೋಡ್ರಿ, ತಲೆಕೆಟ್ಟಿ ಹುಚ್ಚಾಸ್ಪತ್ರೆ ಸರಕ್ಕೆ ಒಂದು ಹೆಜ್ಜೆ ಹಿಂದಿದ್ದಾಳೆ. ಮೆಲ್ಲಗೆ ಮಾತಾಡಿ, ಕೇಳಿಸ್ಕೊಂಡ್ಬಿಟ್ಟಾಳು. ರೀ, ಅಲ್ಲೆಲ್ಲೋ ಮಲ್ಕೊಂಡಿರೋಳಿಗೆ ನನ್ನ ಮಾತು ಕೇಳಿಸ್ಬಿಡುತ್ತಾ? ದೇವ್ರ ಲೀಲೆ ಅಂದರೆ ಇದೇ ಏನೋ. ಕಾಲಿರೋರಿಗೆ ಚಪ್ಪಲಿ ಇಲ್ಲ, ಚಪ್ಪಲಿ ಇರೋರಿಗೆ ಕಾಲೇ ಇರಲ್ಲ. ಎರಡೂ ಇದ್ರೆ ಅನ್ಭೋಗ್ಸೋ ಯೋಗ ಇವಳಿಗಿಲ್ಲ. ಎದುರ್ಸ್ ಒದ್ದ ಅಂದ್ರೆ 100 ಅಡಿ ಆಚೆ ಬಿದ್ದಿರ್ಬೇಕು. ಪಾಪ ಮಗು ಮೆಮೊರಿ ಕಾರ್ಡ್ ಕಳ್ಕೊಂಡು ಪರದಾಡ್ತಿದೆ. ಅದನ್ನ ನೋಡಿ ನಗ್ಸಿದ್ಯಾ ನೀನು? ನಿನ್ನ ಹಲ್ಲು ಉದ್ರಿಸಿ ಹಲ್ಸಟ್ಟು ಹಾಕ್ಸ್ಬಿಡ್ತೀನಿ. ನನ್ನಲ್ಲೂ ಕ್ರೀ ಉದುರಿಸ್ತೀರಾ? ಹೋಗಿ ಯಾವ್ದಾದ್ರು ಹಲ್ ಡಾಕ್ಟರ್ ಹತ್ರ ಕೆಲ್ಸಕ್ಕೆ ಸೇರ್ಕೊಳ್ಳಿ. ಅಲ್ಲೋಗಿ ಹಲ್ಲು ಉದುರಿಸಿವ್ರಂತೆ. ಹೆಂಡತಿ ಹತ್ರ ಪೌರುಷ ತೋರಿಸ್ತಾರೆ. ನೀನು ಉಡ್ಸಿದ್ದ ಭಗವಂತ ಉದ್ದಿನ ತಲೆಲಿಡೋದ್ ಬದಲು ಬಾಯೊಳಗೆ ತುರುಕ್ಬಿಟ್ಟಿದ್ದಾನೆ. ಪಾಪ ಅವಳ ಬಗ್ಗೆ ಕರುಣೆ ತೋರಿಸೋದು ಬಿಟ್ಟು ಕಿಸಿ ಅಂತ ನಗ್ತಿದ್ಯಾ? ನನ್ನ ತಂಗಿ ಮಗಳು ಅಂದ್ರೆ ಅಷ್ಟೊಂದು ಸಲಿಗೆನ ನಿನಗೆ? ಏನಪ್ಪ ಭಗವಂತ ನಿನ್ನ ಆಟ. ಬಂಗಾರದಂಥ ಗಂಡನ್ ಕೊಟ್ಟೆ, ದೇವತೆಯಂಥ ಅತ್ತೆಯರನ್ನೂ ಕೊಟ್ಟೆ, ಮಧ್ಯ ಈ ಮೆಮೊರಿ ಲಾಸ್ ಅನ್ನೋ ಫಿಟ್ಟಿಂಗ್ ಇಟ್ಟು ನಮ್ಮ ಅಕ್ಕನ ಜೀವನನೇ ಹಾಳು ಮಾಡ್ಬಿಟ್ಟಿಯಲ್ಲಪ್ಪ ದೇವ್ರೆ. ನ್ಯಾಯನ ಇದು? ಏನ್ರಿ, ಇದ್ದಕ್ಕಿದ್ದಂಗೆ ನಿಮ್ಮ ತಂಗಿ ಮಲಮಗಳ ಮೇಲೆ ಪ್ರೀತಿ ವಾತ್ಸಲ್ಯ ಉಕ್ಕಿ ಹರಿತಾ ಇದೆ. ಅವಳಿಂದ ಏನಾದ್ರು ಹಣ ಬರೋದಿದೆಯೇನು? ಸಂಬಂಧಗಳಲ್ಲಿ ಲೆಕ್ಕಾಚಾರ ಮಾಡೋದನ್ನ ಯಾವತ್ತೋ ಬಿಟ್ಟಾಯ್ತು ಈ ಬೇಲೂರು ಚೆನ್ನಕೇಶವ. 15 ವರ್ಷದಿಂದ ನಾನು ನಿಮ್ಮನ್ನು ನೋಡ್ತಾ ಇದ್ದೀನಿ. ಕಟ್ಕೊಂಡಿರೋ ಹೆಂಡತಿನ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಕ್ಕೆ 20 ರೂಪಾಯಿ ನನ್ನ ಹತ್ರನೇ ಸಾಲ ಕೇಳಿದವರು ಸುಮ್ಮನೆ ಅವಳ ಮೇಲೆ ಪ್ರೀತಿ ತೋರಿಸ್ತಾ ಇದ್ದೀರಾ ಅಂದರೆ ಇದನ್ನು ನಾನು ನಂಬೇಕಾ? ಪುಂಗಿದ್ದೇನೆ ಪುಂಗಬೇಡ್ವೆ. ನಮ್ಮಪ್ಪ ಏನು ಕಂಡು ಶಾಂತ ಅಂತ ಹೆಸರಿಟ್ಟೇನು ಕಾಳಿ ಅಂತ ಇಡಬೇಕಾಗಿತ್ತು. ಯಾವಾಗಲೂ ಕವ 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 ಅಂತಿರ್ತೀಯ ನೋಡೆ. ಸರಿಯಾಗಿ ಕೇಳಿಸ್ಕೊ, ಅವಳಿಗೆ ಆಕ್ಸಿಡೆಂಟ್ ಆಗಿತ್ತು, ಆಪ್ರೇಷನ್ ಆಗಿದ್ದು 1 ವರ್ಷ ಹಿಂದಿಂದ ಏನೇನು ಆಗಿದೆ ಅಂತ ಒಂದೂ ನೆನಪಿಲ್ಲ. ನೀನೇನಾದ್ರು ಅವಳ ಮುಂದೆ ಬಾಯಿ ಬಿಟ್ಟಿಯೋ ಫೋನಿಂದ ಸಿಮ್ ಕಾರ್ಡ್ ತೆಗೆದಿಸಿತಾರಲ್ಲ ಹಂಗೆ ಈ ಮನೆಯಿಂದ ಎತ್ತಿ ಆಚೆಗೆ ಎಸ್ಬಿಡ್ತೀನಿ. ಹುಷಾ ಇವರು ನನ್ನ ಎತ್ತಿ ಎಸೆಯೋದು ಅಲ್ಲ. ಏನಾಯ್ತು ಇವ್ರಿಗೆ ಏನಾದರೂ ಜಾನು ಈ ಥರ
ಹಿಂದಿಂದೆಲ್ಲ ಮರ್ತೋಯ್ತಾ? ಇವ್ರನ್ನೂ ಡಾಕ್ಟರ್ ಹತ್ರ ತೋರಿಸೋದು ಒಳ್ಳೇದು. ಅಕ್ಕ ರವಿ, ತಲೆ ಯಾಕೋ ತುಂಬ ನೋವ್ತಿದೆ ಕಣೋ. ಬೆಳಗ್ಗೆಯಿಂದನೂ ಅಷ್ಟೇ ತುಂಬ ಭಾರ ತಲೆ ಸಿಡಿತಿದೆ ಕಣೋ. ತುಂಬ ಅನ್ಕಂಫರ್ಟಬಲ್ ಫೀಲ್ ಆಗ್ತಿದೆ. ನಾನು ಕೆಲವು ಮೆಡಿಸಿನ್ಸ್ ಕೊಡ್ತೀನಿ, ಅವ್ರಿಗೆ ತಪ್ಪದಾಗ ಕೊಡಬೇಕು, ಅವ್ರಿಗೆ ಗೊತ್ತಾಗ್ದ ಹಾಗೆ. ಅಕ್ಕ ತಗೋ, ಹಾಲು ಕುಡಿ, ತಲೆನೋವು ಕಮ್ಮಿ ಆಗುತ್ತೆ. ಹಾಲು ಕುಡಿದ್ರೆ ತಲೆನೋವು ಕಮ್ಮಿ ಆಗುತ್ತೇನೋ? ಹೋಗೋ ಬೇಡ. ಬೆಳಿಗ್ಗೆಯಿಂದ ನೀನೇನು ತಿಂದಿಲ್ವಲ್ಲೇ, ಅದಕ್ಕೆ ಅಸಿಡಿಟಿ ಥರ ಆಗಿ ತಲೆನೋವು ಬಂದಿದೆ ಅನಿಸುತ್ತೆ. ಹಾಲು ಕುಡಿ, ತಲೆನೋವು ಕಮ್ಮಿ ಆಗುತ್ತೆ, ಚೆನ್ನಾಗಿ ನಿದ್ದೆನೂ ಬರುತ್ತೆ. ನಂಗೆ ಹಾಲು ಬೇಡ, ಏನಾದರೂ ಬಾಮ್ ಇದ್ರೆ ಕೊಡು, ಹಚ್ಕೊಂಡು ಮಲಗ್ತೀನಿ. ಪ್ಲೀಸ್ ಕಣೆ ಅಕ್ಕ, ಹಾಲು ಕುಡಿ, ನಾನು ಆಮೇಲೆ ಬಾಂಬ್ ತಂದು ಕೊಡ್ತೀನಿ. ಬೇಡ ಅಂತ ಹೇಳ್ದಲ್ಲ ರವಿ. ತಮ್ಮನ ಮಾತಿಗೆ ಬೆಲೆನೇ ಇಲ್ಲ ಅಲ್ಲ. ಪ್ಲೀಸ್ ಕಣೆ ಅಕ್ಕ, ಈಗ ಹಾಲು ಕುಡಿ. 5 ನಿಮಿಷದಲ್ಲಿ ತಲೆನೋವು ಕಮ್ಮಿ ಆಗಿಲ್ಲ ಅಂದರೆ ನೀನು ಹೇಳ್ದಾಗಲೇ ಬಾಂಬ್ ತೊಗೊಂಬಂದು ಹಚ್ತೀನಿ. ಪ್ಲೀಸ್. ಕೊಡು ಕೊಡು, ನಾನೇ ಇಡ್ತೀನಿ, ನೀನು ಮಲ್ಕೋ. ಕೊಡೆ ಅಕ್ಕ, ನೀನು ಮಲ್ಕೋ. ಅಕ್ಕ, ಬಲ್ ಮಗ್ಲಲ್ಲಿ ಮಲ್ಕೊಳೆ. ಯಾಕೆ? ಬಲ್ಗಡೆ ಮಲ್ಕೊಂಡ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ ದೇವ್ರ ಫೋಟೋ ಇದೆ, ದೇವ್ರ ಫೋಟೋ ನೋಡ್ತಾ ಮಲ್ಕೊಂಡ್ರೆ ಚೆನ್ನಾಗಿ ನಿದ್ದೆ ಬರುತ್ತೆ ಕಣೆ. ಸರಿ. ಇವತ್ತು ತುಂಬ ಚಳಿ ಇದೆ ಕಣೆ, ಅದಕ್ಕೆ ಹೊಚ್ಚಿದೆ. ಏನಾದರೂ ಬೇಕಿದ್ರೆ ಹೇಳು, ನಾನು ಇಲ್ಲೇ ಮಲ್ಕೊಂಡಿರ್ತೀನಿ. ಥ್ಯಾಂಕ್ಸ್. ಶ್ರೀ, ಶ್ರೀ, ಇವತ್ತು ನಾನು ಮನೇಲಿ ಏನೇನು ಮಾಡಿದೆ ಅಂತ ಕೇಳೋ? ಕೇಳಲ್ಲ. ಯಾಕೆ? ನನಗೆ ಗೊತ್ತು ನೀನೇನು ಹೇಳ್ತೀಯ ಅಂತ. ಏನು ಹೇಳ್ತೀನಿ? ಬೆಳಗ್ಗಿಂದ ಸಂಜೆವರೆಗೂ ಏನು ಮಾಡಿರ್ತೀಯ, ಇವತ್ತು ಯಾವ ಹೊಸ ರೆಸಿಪಿ ಟ್ರೈ ಮಾಡಿರ್ತೀಯ, ಅತ್ತೆ ಅಂದ್ರೆ ನಿನಗೆ ಯಾವ ಕಾರಣಕ್ಕೆ ಹೊಗಳಿದ್ರು, ಅಜ್ಜಿ ನಿಂಗೆ ಏನಂತ ಹೇಳಿದ್ರು, ಹೊಸಮಮ್ಮ ನಿನಗೆ ಯಾವ ದೇವಸ್ಥಾನ ಕರ್ಕೊಂಡು ಹೋದ್ರು, ಈ ಥರದ್ದೇನೋ ಇರುತ್ತೆ. ನನಗೆ ಎಲ್ಲ ಗೊತ್ತು ಜಾನು. ದಿನ ಅದನ್ನು ಕೇಳಿ ಕೇಳಿ ನನಗೆ ಬೋರ್ ಆಗಿಬಿಟ್ಟಿದೆ. ಪರವಾಗಿಲ್ಲ, ನೀನು ಇವತ್ತು ಕೇಳು. ನೋ ಪ್ಲೀಸ್ ಶ್ರೀ. ನೋ ವೇಲ್ ಜಾನು. ಕೇಳಲೇಬೇಕು, ಪ್ಲೀಸ್ ಕೇಳು. ಆಯ್ತು ಹೇಳಮ್ಮ. ಇವತ್ತು ನಾನೊಂದು ಹೊಸ ರೆಸಿಪಿ ಟ್ರೈ ಮಾಡಿದ್ದೆ. ಅದು ಎಲ್ರಿಗೂ ಊಟ ಕೂತಿದ್ದಾಗ ಬಡಿಸಿದೆ. ಆ್ಯಪಲ್ ಚಟ್ನಿನಾ? ನಿನಗೆ ಗೊತ್ತಾಗೋಯ್ತಾ? ಸ್ಮಾರ್ಟ್. ಆದರೆ ಅವ್ರಿಗೆ ಯಾರಿಗೂ ಗೊತ್ತೇ ಆಗಲಿಲ್ಲ. ಎಲ್ರಿಗೂ ಊಟಕ್ಕೆ ಬಡಿಸಿದ್ನ, ತಿಂದ್ರು ಸೂಪರ್ ಆಗಿದೆ ಅಂತ ಹೇಳಿದ್ರು. ಎಲ್ಲರೂ ಏನು ರೆಸಿಪಿ ಕೇಳಿದ್ರು, ನಾನು ಯಾರು ಕೇಳಿದ್ರು ಏನೂ ಹೇಳಲಿಲ್ಲ. ಸಾಯಂಕಾಲ ನಾನು ವಸು ದೇವಸ್ಥಾನಕ್ಕೆ ಹೋಗಿದ್ದ. ಆಗ ವಸು ದೇವ್ರ ಮೇಲೆ ಆಣೆ, ನೀನು ಏನು ಮಾಡಿದ್ದೆ ಹೇಳಲೇಬೇಕು ಅಂತ ಕೇಳಿಬಿಟ್ರು. ಆಯಿತು, ನಾನು ಹೇಳಲೇಬೇಕಾಯ್ತು. ಅವ್ರಿಗೆ ಹೇಳಿದೆ. ಆ್ಯಕ್ಚುಲಿ ನಾನು ಅದು ಯಾವುದರಿಂದ ಮಾಡಿದ್ದು ಗೊತ್ತಾ? ಲಲಿತಾ ಅತ್ತೆ 15 ದಿನದಿಂದ ಒಂದಷ್ಟು ಆ್ಯಪಲ್ಸ್ ತಂದಿದ್ರು. ಅದು ಒಂದು ಫ್ರಿಜ್ಜಲ್ಲೇ ಉಳ್ಕೊಂಡ್ಬಿಟ್ಟಿತ್ತು. ಸ್ವಲ್ಪ ಹಾಳಾಗಿತ್ತು. ಆ ಹಾಳಾಗಿದ್ದ ಪೋರ್ಷನ್ ಮಾತ್ರ ಕಟ್ ಮಾಡಿ ಬಿಸಾಕ್ಬಿಟ್ಟು ಉಳಿದಿದ್ದ ಆ್ಯಪಲ್ಗೆ ಮಸಾಲೆ ಹಾಕಿ ಚಟ್ನಿ ಮಾಡಿಬಿಟ್ಟೆ. ಯಾರಿಗೂ ಗೊತ್ತಾಗಲಿಲ್ಲ. ಅದೇನಾದರೂ ಕೊಳ್ತೋಗಿದ್ದ ಆ್ಯಪಲಲ್ಲಿ ಮಾಡಿದ್ವು ಅಂತ ಹೇಳಿದಿದ್ರೆ ಅವ್ರು ಯಾರೂ ತಿಂತಾನೇ ಇರಲಿಲ್ಲ. ಹೇಳಿ, ಯಾರಿಗೂ ಹೇಳಬೇಡ. ವೆರಿ ಗುಡ್. ಅಲ್ಲ ಶ್ರೀ, ಸೋ ಸ್ಮಾರ್ಟ್. ಜಾನು, ಜಾನು. ಯಾರು? ಅಕ್ಕ, ಏನಾಯ್ತೆ? ಏನಾದರೂ ಕೆಟ್ಟ ಕನ್ಸು ಬಿತ್ತಾ? ಕೆಟ್ಟ ಕನ್ಸಲ್ಲ ರವಿ. ಮತ್ತೆ ಯಾರು ನನ್ನನ್ನು ಜಾನು ಅಂತ ಕರೆದಂಗಾಯ್ತು. ತುಂಬ ಪ್ರೀತಿಯಿಂದ, ತುಂಬ ಆತ್ಮೀಯವಾಗಿ ಕರೆದ್ರು. ಆದರೆ ಯಾರು ಅಂತ ಗೊತ್ತಾಗಲಿಲ್ಲ.
ಯಾರು ಹಾಗೆ ಕರೆಯೋಕ್ಕೆ ಸಾಧ್ಯ? ಗ್ರೇಟ್ ಕಣೆ ನಿನ್ನ ಪ್ರೀತಿ. ನಿನ್ನ ಬುದ್ಧಿ ನಿನ್ನ ಗಂಡನ ಮರೆತರು ನಿನ್ನ ಹೃದಯ ಮರ್ತಿಲ್ಲ. ಅಷ್ಟು ಸಾಕು ನಿನಗೆ ಬಾವನ ಹೃದಯದ ಮಾತು ಅರ್ಥ ಮಾಡ್ಸೋಕ್ಕೆ, ಮತ್ತೆ ನಿನ್ನ ಮೊದಲಿನ ಥರ ಆಗಿ ಬಾವನ ಜೊತೆ ಹೋಗೋಕ್ಕೆ. ಅಕ್ಕ, ಬೆಳಿಗ್ಗೆ ಬೇಗ ಹೇಳಬೇಕು. ಈಗ ಮಲ್ಕೋ. ಅತ್ತೆ ಅತ್ತೆ, ಅದನ್ನು ಯಾಕತ್ತೆ ತಗೊಂಡ್ರಿ? ನನಗೆ ಬೇಕಿತ್ತು, ತಗೊಂಡೆ. ನಾನು ಮೊದಲು ಹೋಗಿ ಸ್ನಾನ ಮಾಡಿಬಿಡ್ತೀನಿ. ತಲೆಗೆ ಸೀಗೆಕಾಯಿ ಬೇಕಿತ್ತು, ಕೊಡಿ. ತಲೆಗೆ ಸ್ನಾನ ಮಾಡಬಾರ್ದಮ್ಮ. ಯಾಕೆ? ಯಾಕೆ ಅಂತ ಅಂದರೆ, ಯಾಕೆ ಅಂತ ತಲೆಗೆ ಸ್ನಾನ ಮಾಡಬಾರ್ದು ಅಷ್ಟೇ. ಯಾಕೆ ಮಾಡಬಾರ್ದು? ಅದು ಮಂಗಳವಾರ ಹೆಣ್ಮಕ್ಳು ತಲೆಗೆ ಸ್ನಾನ ಮಾಡಬಾರ್ದು ಅಂತ ನಮ್ಮ ಅಜ್ಜಿ ಹೇಳ್ತಾ ಇದ್ರು. ಶಾಂತತೆ, ಇವತ್ತು ಮಂಗಳವಾರ ಅಲ್ಲ. ಅದಲ್ಲದೆ ನನ್ನ ತಲೆ ಬೇರೆ ಸಿಡಿತಾ ಇದೆ, ಅದಕ್ಕೆ ಸ್ವಲ್ಪ ಅದಕ್ಕೆ ತಲೆಗೆ ಸ್ನಾನ ಮಾಡಬಾರ್ದು ಅಂತ ಹೇಳ್ತಾ ಇರೋದು. ಏನತ್ತೆ ನೀವು? ಎಲ್ಲರೂ ತಲೆಭಾರ ಆಗಿದ್ರೆ ತಲೆ ಸ್ನಾನ ಮಾಡಬೇಕು ಅಂತ ಹೇಳ್ತಾರೆ, ನೀವು ನೋಡಿದ್ರೆ ಉಲ್ಟಾ ಹೇಳ್ತಿದ್ದೀರಾ. ನಿನಗೆ ಯಾರೋ ತಪ್ಪಾಗಿ ಹೇಳ್ತಾ ಇದ್ದಾರೆ ಕಣೆ. ನನ್ನ ಮಾತು ಕೇಳು. ತಲೆಭಾರ ಇರುವಾಗ ತಲೆಗೆ ಸ್ನಾನ ಮಾಡಲ್ಲ, ಮೈಗೆ ಸ್ನಾನ ಮಾಡ್ತಾರೆ. ಅತ್ತೆ, ನೀವು ಹೇಳೋದು ಕೇಳಿದ್ರೇ ನನ್ನ ತಲೆನೋವು ಜಾಸ್ತಿ ಆಗ್ತದೆ. ನೀವು ಕೊಡಿ. ನೋಡು, ದೊಡ್ಡವ್ರು ಹೇಳೋ ಮಾತು ಕೇಳಬೇಕು. ಬೇಡ ಅಂದರೆ ಬೇಡ ಅಷ್ಟೇ, ಅಧಿಕವಾಗಿ ಮಾತಾಡಬೇಡ. ನಿಮಗೆ ಹೇಗೆ ಹೇಳಲಿ ಅತ್ತೆ? ನನ್ನ ತಲೆ ತುಂಬ ನೋವ್ತಿದೆ, ಭಾರ ಆಗ್ತಾ ಇದೆ. ಬಿಸಿ ಬಿಸಿ ನೀರು ಹಾಕೊಂಡ್ರೆ ತಲೆ ಸರಿ ಹೋಗುತ್ತೆ, ಕೊಡಿ. ಅಯ್ಯೋ, ನಿಂದೆ ನೀನು ಹೇಳ್ತೀಯಲ್ಲ, ತಲೆಗೆ ಆಪರೇಷನ್ ಆದವರು ಯಾರಾದ್ರೂ ತಲೆಗೆ ಸ್ನಾನ ಮಾಡ್ತಾರಾ? ಆಪರೇಷನ್ನ? ರವಿ, ರವಿ, ನನಗೆ ಆಪರೇಷನ್ ಆಗಿದೆಯೇನೋ? ಹೇಳು ರವಿ. ಇಲ್ಲ ಕಣೆ, ನಿನಗೆ ಯಾಕೆ ಆಪರೇಷನ್ ಆಗುತ್ತೆ ಹೇಳು? ಮತ್ತೆ ಶಾಂತತೆ? ಅಯ್ಯ, ಅವಳು ಮಾತು ನಂಬ್ತಿಲ್ಲಮ್ಮ. ಅವಳು ಗಂಟೆಗೆ ಫಿಲ್ಟರ್ ಎಲ್ಲ ಹೋಗಿ ಬಂದಾಗ ಮಾತಾಡ್ತಾರೆ ಅಲ್ವೇನೆ? ಹೌದು ಹೌದು ಜಾನ್ವಿ, ನಿನ್ಗೆ ಯಾವುದು ಆಪರೇಷನ್ ಆಗಿಲ್ಲಮ್ಮ. ಹೌದಾ? ಮತ್ತೆ ಈಗಷ್ಟೇ ಹೇಳಿದ್ರಿ. ಅತ್ತೆ ನಿನಗೆ ರೇಗ್ಸಾಕ್ ಏನೋ ಹೇಳಿರ್ತಾರೆ ಬಿಡ, ನೀನ್ ಯಾಕೆ ಟೆನ್ಷನ್ ಮಾಡ್ಕೋತೀಯ? ಹಾಗಾದ್ರೆ ನನಗೆ ಆಪರೇಷನ್ ಆಗಿಲ್ವಾ? ನಿನಗೆ ಆಪರೇಷನ್ ಆಗಿದ್ದಿದ್ರೆ ನಿನಗೆ ನೆನಪಿರ್ತಿರ್ಲಿಲ್ವಾ? ಸರಿ, ಹಾಗಾದ್ರೆ ಅತ್ತೆ, ನಾನು ತಲೆ ಸ್ನಾನ ಮಾಡಬೇಕು. ಸೀಗೆ ಪುಡಿ ಕೊಡಿ, ಕೊಡಿ ಅತ್ತೆ. ಅದು ರವಿ, ನನಗೇನು ಆಗಿಲ್ವಲ್ಲ, ಅವ್ರಿಗೆ ಹೇಳು ಸೀಗೆ ಪುಡಿ ಕೊಡಕ್ಕೆ. ಅದು ನೀವೆಲ್ಲ ನನ್ನಿಂದ ಏನೋ ಮುಚ್ಚಿಡ್ತಿದ್ದೀರಾ. ಅದೇನು ಅಂತ ಹೇಳು ರವಿ, ಹೇಳು. ಅತ್ತೆ ನೋಡಿದ್ರೆ ಆಪರೇಷನ್ ಅಂತಿದ್ದಾರೆ. ನನಗೆ ನಿನ್ನೆಯಿಂದ ತಲೆನೋವು, ತುಂಬ ಭಾರ, ಏನೋ ಗಾಯ ಆಗಿದೆ ಅನಿಸ್ತಿದೆ. ಕೈ ಕೊಡಿಲಿ. ಅಲ್ಲೇ. ಆ ಥರ ಎಲ್ಲ ಏನೂ ಇಲ್ಲ ಕಣೆ. ಇಲ್ಲ ರವಿ, ಅಲ್ಲೇ ಏನೋ ಹೊಲಿಗೆ ಹಾಕಿದ್ದಾರೆ ಅನಿಸ್ತಿದೆ. ಅಯ್ಯೋ, ಹೇಳಿದ್ದೆ ಹೇಳ್ತಿದ್ಯಲ್ಲಮ್ಮ, ಆಕ್ಸಿಡೆಂಟ್ ಆದಾಗ ಹೊಲಿಗೆ ಹಾಕಲ್ವಾ? ಅದು ಅಷ್ಟು ದೊಡ್ಡ ಆಕ್ಸಿಡೆಂಟು. ಆಕ್ಸಿಡೆಂಟಾ? ಕೊನೆಗೆ ಏನಾಯ್ತು? ಜಾನುಗೆ ಏನಂತ ಹೇಳ್ದೆ? ಇನ್ನು ಸುಳ್ಳು ಹೇಳಿದ್ರೆ ನಡೆಯಲ್ಲ ಅಂತ ಗೊತ್ತಾಯ್ತು ಬಾಬಾ, ಅದಕ್ಕೆ ಇರೋ ವಿಷಯ ಹೇಳ್ಬಿಟ್ಟೆ. ಇರೋ ವಿಷಯ ಅಂದರೆ
ನನ್ನ ವಿಷಯನ ಹೇಳ್ಬಿಟ್ಯಾ? ಇಲ್ಲ ಭಾವ. ಮತ್ತೇನು ನಿನ್ನ ಮಾತಿನ ಅರ್ಥ? ನನ್ನ ಲೈಫಲ್ಲಿ ಏನೋ ನಡೀತಿದೆ, ನೀವೆಲ್ಲರೂ ನನ್ನಿಂದ ಮುಚ್ಚಿಡ್ತಿದ್ದೀರ. ರವಿ, ಹೇಳು ರವಿ, ನನಗೆ ಆಕ್ಸಿಡೆಂಟ್ ಆಗಿತ್ತಾ? ಇಲ್ಲ. ಸುಳ್ಳು ಹೇಳ್ಬೇಡ ರವಿ. ನನ್ನ ತಲೆಗೇನೋ ಏಟ್ ಬಿದ್ದಿದೆ, ತಲೆ ನೋವು, ತಲೆ ಭಾರ ಆಗ್ತಿದೆ. ಏನಾದರೂ ಏಟ್ ಆಗಿದ್ರೆ ಮಾತ್ರ ಹೀಗಾಗೋದು. ಸ್ಟಿಚಸ್ ಇದೆ, ನನಗೆ ಫೀಲ್ ಆಗ್ತಿದೆ. ಆದರೆ ಯಾವಾಗಾಯ್ತು, ಹೇಗಾಯ್ತು ಒಂದು ಗೊತ್ತಿಲ್ಲ. ಯಾಕೆ ನೆನಪು ಬರ್ತಿಲ್ಲ ಅಂತ ಗೊತ್ತೂ ಆಗ್ತಿಲ್ಲ. ಪ್ಲೀಸ್ ಕಣೆ, ಟೆನ್ಷನ್ ಮಾಡ್ಕೋಬೇಡ. ಇರು, ನೀರು ತರ್ತೀನಿ. ಬೇಕಾಗಿಲ್ಲ ರವಿ. ಪ್ಲೀಸ್ ಕಣೆ ಅಕ್ಕ. ಪ್ಲೀಸ್ ರವಿ, ಸತಾಯಿಸ್ಬೇಡ್ವಾ. ನನಗೇನಾಗಿದೆ? ತಲೆ ಗೇಟ್ ಆಗಿದೆಯಾ ಹೇಳೋ. ನಿನಗೆ ಆಕ್ಸಿಡೆಂಟ್ ಆಗಿದೆ. ರವಿ, ಏನ ನೀನು ಒಂದು ಸಣ್ಣ ವಿಚಾರ ಹೇಳಕ್ಕೆ ಒದ್ದಾಡ್ತಿದ್ಯಲ್ಲ? ಏನಿಲ್ಲಮ್ಮ, ಮೊನ್ನೆ ಮಲಗಿದ್ದಲ್ಲ, ಮಂಚಿಂದ ಕೆಳಗೆ ಬಿದ್ದು ತಲೆ ಪೆಟ್ಟಾಗಿದೆ ಅಷ್ಟೇ. ಹೌದು ಜಾನ್ವಿ, ನೀನು ಮಂಚದ ಮೇಲಿದ್ದಾಗ ಹೊರಳಾಡ್ತಿದ್ದಲ್ಲ, ಮಂಚದ ಮೇಲಿಂದ ಕೆಳಗೆ ಬಿದ್ದಾಗ ತಲೆಗೆ ಪೆಟ್ಟಾಯ್ತು ಅಲ್ವೇನೋ ರವಿ? ಅಲ್ಲಿಂದ್ರೆ ನೀವೆಲ್ಲ ಸುಳ್ಳು ಹೇಳ್ತಿದ್ದೀರಾ. ನಿದ್ದೆ ಅಲ್ಲಿ ಮಂಚದಿಂದ ಬಿದ್ದರೆ ತಲೆಗೆ ಸ್ವಲ್ಪ ಊತ ಬರುತ್ತಷ್ಟೆ. ಆದರೆ ನನ್ನ ತಲೆಯಲ್ಲಿ ಊತ ಇಲ್ಲ. ಆಸ್ಪತ್ರೆಯಲ್ಲಿ ಸ್ಟಿಚ್ ಹಾಕಿದ್ದಾರೆ ಅನ್ಸುತ್ತೆ. ಅಂದ್ರೆ ನನಗೆ ಜೋರಾಗಿ ಪೆಟ್ಟು ಬಿದ್ದಿದೆ. ರವಿ, ನೀನಾಗಿ ಹೇಳಿದ್ರೆ ಸರಿ, ಇಲ್ಲಾಂದ್ರೆ ಊರಲ್ಲಿರೋ ಎಲ್ಲ ಹಾಸ್ಪಿಟ್ಲಿಗೂ ಹೋಗಿ ವಿಚಾರಿಸ್ಬೇಕಾಗುತ್ತೆ. ಪ್ಲೀಸ್ ಕಣೆ, ಹಾಗಂತೂ ಮಾಡಬೇಡ. ಮತ್ ನಿಜ ಹೇಳೋ, ಹೇಗಾಯ್ತಿದೆಲ್ಲ? ನಿನಗೆ ಕಾರನೊಬ್ಬ ಗುತ್ಕೊಂಡೋಗಿ ಆಕ್ಸಿಡೆಂಟ್ ಮಾಡ್ದ ಕಣೆ. ಆಗ ನಿನ್ನ ತಲೆಗೆ ಗಾಯ ಆಯಿತು. ಅದಕ್ಕೆ ಮೊನ್ನೆ ಸಣ್ಣ ಆಪ್ರೇಷನ್ ಮಾಡಿದ್ರು ಕಣೆ. ಹೌದಾ? ಹೇಗಾಯ್ತಿದೆಲ್ಲ? ಮೊನ್ನೆ ನಿನ್ನ ಆಫೀಸಿಂದ ಮನೆಗೆ ಬರ್ತಾ ಬಸ್ ಹತ್ಬೇಕಾದ್ರೆ ಕಾರ್ನವ್ನು ಗುತ್ಕೊಂಡು ಹೋಗ್ಬಿಟ್ಟ ಕಣೆ. ಯಾವನೋ ಅಡಕಸ್ಬಿ ನನ್ನ ಮಗ, ಗೆಲ್ಲಬೋರ್ಡ್ ನನ್ನ ಮಗ, ಪ್ರಾಕ್ಟೀಸ್ ಮಾಡಕ್ಕೆ ಮೇನ್ ಹೊಡಬೇಕಿತ್ತೇನೋ. ಅವ್ನು ನನ್ನ ಕೈ ಸಿಕ್ಲಿ, ಜೀವನದ ಸ್ಟೇರಿಂಗ್ ಹಿಡಿಬಾರ್ದು, ಹಂಗೆ ಕೈ ಮುರಿದು ಬಿಡ್ತೀನಿ. ಮಾವ, ನೀವು ಒಂದು ನಿಮಿಷ ಇರಿ. ರವಿ, ನನಗೆ ಯಾಕೋ ಇದು ಯಾವುದೇ ನೆನಪಾಗ್ತಿಲ್ಲ. ಎಷ್ಟು ಟ್ರೈ ಮಾಡಿದ್ರು ನೆನಪಾಗ್ತಿಲ್ಲ. ಮೊನ್ನೆ ಬ್ಯಾಂಕಿಗೆ ಹೋಗಿದ್ದಷ್ಟೇ ನೆನಪು, ಆಮೇಲೆ ಬರೀ ತಲೆ ಭಾರ. ಏನಾಗ್ತಿದೆ ಹೇಳೋ ರವಿ? ಯಾವುದು ಯಾಕೆ ಸರಿ ನೆನಪಾಗ್ತಿಲ್ಲ ಹೇಳೋ. ಸಡನ್ನಾಗಿ ಕಾರ್ ಬಂದು ಗುದ್ಬಿಡ್ತಲ್ಲ ಅಕ್ಕ, ಶಾಕ್ ಆಗಿದೆ ನಿನಗೆ. ಅದಕ್ಕೆ ಏನು ನೆನಪಾಗ್ತಾ ಇಲ್ಲ. ಸ್ವಲ್ಪ ದಿನ ಹೀಗಿರುತ್ತಂತೆ, ಆಮೇಲೆಲ್ಲ ಸರಿ ಹೋಗುತ್ತೆ ಅಂತ ಡಾಕ್ಟ್ರು ಹೇಳಿದ್ದಾರೆ ಅಲ್ವಾ ಮಾವ? ಯಾಕೆ ಅಕ್ಕ ಹಾಗೆ ನೋಡ್ತಿದ್ಯಾ? ನಿನ್ನ ತಮ್ಮನ ಮಾತಿನ ಮೇಲೆ ನಂಬಿಕೆ ಇಲ್ವಾ ನಿನಗೆ? ಹಾಗಲ್ಲ ರವಿ, ಈ ಥರ ಎಲ್ಲ ಆಗುತ್ತೆ ಅಂತ ಸಿನಿಮಾದಲ್ಲಿ ನೋಡಿದ್ದೆ, ಕೇಳಿದ್ದೆ. ಆದರೆ ಈಗ ನನ್ನ ಲೈಫಲ್ಲೇ ಆಗ್ತಿದೆ ಅಂದರೆ ಡೈಜೆಸ್ಟೇ ಮಾಡ್ಕೊಳಕ್ಕಾಗ್ತಿಲ್ವೋ? ಯಾಕೋ ಮನಸ್ಸಿಗೆ ಕಿರಿಕಿರಿ ಆಗ್ತಿದೆ ಕಣೋ. ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರ್ತೀನಿ. ಆಯಿತು ಕಣ. ನಿಮ್ಮ ಅತ್ತೆಗೆ ಸ್ವಲ್ಪ ಬುದ್ಧಿ ಬೇಡವಾ? ಜಾನ್ವಿ ಕಂಡೀಷನ್ನು ಅವ್ರಿಗೆ ಚೆನ್ನಾಗಿ ಗೊತ್ತು. ಇಂಥ ಕಂಡೀಷನಲ್ಲಿ ಹೇಗೆ ನಡ್ಕೋಬೇಕು, ಏನು ಮಾತಾಡಬೇಕು ಅಂತ ಗೊತ್ತಾಗದು ಬೇಡ?
ಸ್ವಲ್ಪ ಮಿಸ್ ಆಗಿದ್ದಿದ್ರೆ ಜಾನ್ವಿಗೆ ಅನುಮಾನ ಬಂದು ನಿಮ್ಮ ಅತ್ತೆ ಹತ್ರ ಎಲ್ಲನೂ ಬಾಯ್ ಬಿಡಿಸಿರೋಳು. ಸತ್ಯ ಗೊತ್ತಾದರೆ ಶಾಶ್ವತವಾಗಿ ಜಾಹ್ನವಿನ ಕಳ್ಕೊತೀವಿ ಅನ್ನೋ ಭಯ ನಮಗೆ. ಅದಕ್ಕೆ ಅವಳನ್ನ ನೋಡೋ ಹಂಬಲ ಇದ್ದರೂ ಅವಳ ಎದುರು ನಿಲ್ಲೋ ಧೈರ್ಯ ನಾವು ಯಾರೂ ಇನ್ನೂ ಮಾಡಿಲ್ಲ. ಜಾನ್ವಿ ಹುಷಾರಾಗಿ ಮನೆಗೆ ಬರಲಿ, ಆಮೇಲೆ ನಿಮ್ಮ ಅತ್ತೆ ನಾವು ವಿಚಾರಿಸ್ಕೊತೀವಿ. ನಾನು ಸ್ವಲ್ಪ ಆಚೆ ಹೋಗಿ ಬರ್ತೀನಿ. ಎಲ್ಲಿಗೆ ಹೊರಟೆ ಶ್ರೀ? ದೇವಸ್ಥಾನಕ್ಕೆ ನಾನು ಜಾನು ನೋಡೋದಕ್ಕೆ. ಒಂದು ವಿಷಯ ನೆನಪಲ್ಲಿ ಇಟ್ಕೋ ಶ್ರೀ, ಹೀಗೆ ಹ್ಯಾಪ್ ಮೊರೆ ಹಾಕ್ಕೊಂಡು ಹೋಗ್ಬೇಡ. ಹುಡುಗಿರಿಗೆ ಪಟ್ಪಟ ಅಂತ ಅರಳು ಹುರಿದಾಗ ಮಾತಾಡೋ ಹುಡುಗರಂದ್ರೆ ತುಂಬ ಇಷ್ಟ. ಹಾಗೆ ಮಾತಾಡಿದ್ದಕ್ಕೆ ನಿಮ್ಮ ಚಿಕ್ಕಪ್ಪಂಗೆ ನಾವು ಬಿದ್ದಿದ್ದು. ಏನು ಕಲಾ ಅಕ್ಕ ನೀವು, ಸ್ವಲ್ಪ ಟೈಮ್ ಸಿಕ್ಕಿದ್ರೆ ಸಾಕು ನಿಮ್ಮ ಫ್ಲ್ಯಾಶ್ ಬ್ಯಾಕ್ ಶುರು ಮಾಡಿಬಿಡ್ತೀರಲ್ಲ. ನೀನು ಹೊರಡು ಶ್ರೀ, ಆದರೆ ಇವತ್ತು ನೀನು ಜಾಹ್ನವಿನ ಮೀಟ್ ಮಾಡ್ಕೊಂಡು ಬರಬೇಕಾದ್ರೆ ನಿನ್ನ ಮುಖದಲ್ಲಿ ಮೊದಲಿನ ಥರ ಸಂತೋಷ ಕಾಣಿಸ್ಬೇಕು. ಅರ್ಥ ಆಯ್ತಾ? ಅರ್ಥ ಆಯಿತು ಮಾಮ್, ಅರ್ಥ ಆಗಿದೆ.